ಮುಂದಿನ ಕರ್ನಾಟಕ ಸಿಎಂ ವಿಚಾರ ಏನು ಮಾಡಿದ್ರೆ ಸಿಎಂ ಪಟ್ಟ ಸಿಗುತ್ತೆ ಗೊತ್ತಾ? ಸ್ಫೋಟಕ ಭವಿಷ್ಯವನ್ನ ನುಡಿದಂತಹ ಖ್ಯಾತ ಜ್ಯೋತಿಷಿ ಪ್ರಕಾಶ್ ಅಮ್ಮಣ್ಣಯ್ಯ ಅವರ ಈ ಒಂದು ಭವಿಷ್ಯ ಮುಂದಿನ ಕರ್ನಾಟಕ ಸಿಎಂ ವಿಚಾರ ಏನು ಮಾಡಿದ್ರೆ ಸಿಎಂ ಪಟ್ಟ ಸಿಗುತ್ತೆ ಗೊತ್ತಾ? ಸ್ಫೋಟಕ ಭವಿಷ್ಯವನ್ನ ನುಡಿದಂತಹ ಖ್ಯಾತ ಜ್ಯೋತಿಷಿ ಪ್ರಕಾಶ್ ಜ್ಯೋತಿಷಿ ಅವರ ಭವಿಷ್ಯ ಸಿಎಂ ಸ್ಥಾನ ಸಿಗಬೇಕು ಅಂತಂದ್ರೆ ಹಿಂಗೆ ಮಾಡಬೇಕು ಅಂತ ಹೇಳಿ ಜ್ಯೋತಿಷಿ ಹೇಳಿರುವಂಥದ್ದು. ಮಾಡುವಂತಹ ಪರಿಹಾರಗಳು ಸರಿಯಾದ ದಿಕ್ಕಿನಲ್ಲಿ ಇರಬೇಕು. ಪರಿಹಾರ ಸರಿ ಇದ್ದಿದ್ದಲ್ಲದೆ ಇದ್ರೆ ಹಿಂಗೆ ಆಗುತ್ತೆ, ಇಲ್ದಿದ್ರೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಸಿಎಂ ಸ್ಥಾನ ಆಕಾಂಕ್ಷಿ ಒಬ್ಬರಿಗೆ ಮುಖ್ಯಮಂತ್ರಿ ಆಗುವಂತಹ ಯೋಗವಿದೆ ಅಂತ ಹೇಳಿ ಅವರು ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಜ್ಯೋತಿಷಿ ಅವರವರು ಬಿಟ್ಟಿರುವಂತಹ ವಿಚಾರಗಳನ್ನು ಮಾತನಾಡ್ತಾರೆ, ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ, ಇಲ್ಲದೆ ಹೋದವ್ರು ಏನು ಹೇಳಿದ್ರು ನೋಡೋದಾದರೆ, ಮುಖ್ಯಮಂತ್ರಿ ಬದಲಾವಣೆ, ಸಚಿವ ಸಂಪುಟ ವಿಸ್ತರಣೆ, ನವೆಂಬರ್ ಕ್ರಾಂತಿ ಮುಂತಾದ ವಿಚಾರಗಳಲ್ಲಿ ರಾಜ್ಯದಲ್ಲಿ ಇದೇ ವಿಚಾರಗಳು ಜಾಸ್ತಿಯಾಗಿ ಕೇಳಿಬರ್ತಾ ಇದೆ. ಇದರ ನಡುವೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಹೆಸರು ಕೂಡ ಕೇಳಿಬರ್ತಾ ಇರುವಂಥದ್ದು. ಖ್ಯಾತ ಜ್ಯೋತಿಷಿ ಪ್ರಕಾಶ್ ಅನ್ನುವಂಥವರು ಮುಂದಿನ ಮುಖ್ಯಮಂತ್ರಿ ಆಗಬೇಕಾದ್ರೆ ಪರೋಕ್ಷವಾಗಿ ಅವರು ಮಾತನಾಡಿದ್ದು ಹೇಗೆ ಇರಬೇಕು, ಹೇಗೆ ಸೂಚನೆಗಳನ್ನು ನೀಡಬೇಕು ಸೂಚ್ಯವಾಗಿ ಹೇಳಿದ್ದಾರೆ ಅವರು. ಆದರೆ ಮಾಡುವಂತಹ ಪರಿಹಾರಗಳು ಸರಿಯಾದ ದಿಕ್ಕಿನಲ್ಲಿ ಇರಬೇಕು, ಇಲ್ಲವಾದರೆ ಎಲ್ಲವೂ ಕೂಡ ವೇಸ್ಟ್ ಆಗಿಬಿಡುತ್ತೆ ಅಂತ ಮಾತನಾಡಿದ್ದು ಪ್ರಕಾಶ್ ಅಮ್ಮಣ್ಣ ಎನ್ನುವಂತಹ ಜ್ಯೋತಿಷಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. ಮುಖ್ಯಮಂತ್ರಿ ಹುದ್ದೆಗೆ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇರುವಂತಹ ನಾಯಕರೊಬ್ಬರಿಗೆ ಮುಖ್ಯಮಂತ್ರಿ ಆಗುವಂತಹ ಯೋಗ ಇದೆ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಕೆಲವೊಂದು ಅಲರ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅವರು ಬರೆದುಕೊಂಡಿರೋದು ಹೀಗಿತ್ತು: ಗುರು ಗ್ರಹದ ಅತಂತ್ರ ಸ್ಥಿತಿ, ಒಮ್ಮೆ ಕರ್ಕ ಮತ್ತು ಒಮ್ಮೆ ಮಿಥುನ ಮತ್ತು ಒಮ್ಮೆ ಸಿಂಹ, ಒಮ್ಮೆ ಕರ್ಕ ಅಂತಹ ಇದರ ಅರ್ಥ ಅಷ್ಟೇ. ಏನು ಅಂತಂದರೆ ಜ್ಞಾನಕರ ಆಗಿರುವಂತಹದ್ದು. ಗುರುವಿನಲ್ಲಿ ಬಂದು ಕೂತ್ಕೊಂಡಾಗ ಒಬ್ಬರಿಗೆ ಮುಖ್ಯಮಂತ್ರಿ ಸ್ಥಾನದ ಯೋಗವಿದೆ ಅಂತ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಈಗ ಮುಂಚೂಣಿಯಲ್ಲಿ ಇರುವವರಿಗೆ, ಆ ಒಂದು ಸ್ಥಾನದ ಒಂದು ಆಕಾಂಕ್ಷಿ ಆಗಿರೋರಿಗೆ ಬಲ ಇದೆ, ಯೋಗ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಹೀಗೆ ಕೆಲವೊಮ್ಮೆ ಆ ಒಂದು ಪೂಜೆಯನ್ನು ಮಾಡಿದ ಮೇಲೆ ಟೆಂಪಲ್ ರನ್ನ ಮಾಡಿದರೆ ಪ್ರಯೋಜನವೂ ಇರಬಹುದು. ಈ ಉನ್ನತ ಸ್ಥಿತಿಗೆ ಭಂಗ ತರುವಂಥದ್ದೇನಿದೆ ಅಂತ ಹೇಳಿ ಪರಿಹಾರವನ್ನು ಮಾಡಿಕೊಳ್ಬೇಕು. ಒಂದು ವೇಳೆ ಪರಿಹಾರವು ಸರಿಯಾಗಾದರೆ ಹಲವು ಕನಸುಗಳು ನನಸಾಗುತ್ತೆ. ಒಮ್ಮೆ ಯೋಗ ಕಳೆದು ಹೋದರೆ ಮತ್ತೆ ಬರೋದು ಕಷ್ಟ ಆಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಬರೀ ಪೂಜೆ ಪುನಸ್ಕಾರ ಅಥವಾ ಈ ಒಂದು ದೇವಸ್ಥಾನಕ್ಕೆ ಸುತ್ತಿದ್ರೆ ಪ್ರಯೋಜನ ಆಗಲ್ಲ ಅಂತ ಹೇಳಿ ಜ್ಯೋತಿಷಿ ಅವರು ಹೇಳಿದ್ದಾರೆ. ಈ ಮೂಲಕ ಹೆಸರನ್ನ ಉಲ್ಲೇಖ ಮಾಡದೆ ಅವರು ಯಾರನ್ನ ಉದ್ದೇಶಿಸಿ ಮಾತನಾಡಬೇಕಾಗಿತ್ತು ಅವರನ್ನ ಉದ್ದೇಶಿಸಿ ಮಾತನಾಡಿದ್ರು ಅನ್ನೋದು ಈಗ ಗೊತ್ತಾಗುವಂಥದ್ದು. ಮುಖ್ಯಮಂತ್ರಿ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಅವರು, ಸಿದ್ದರಾಮಯ್ಯ ಅವರು ಬೆಳಗಾವಿ ಜಿಲ್ಲೆಯ ಕಾರ್ಯಕ್ರಮದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ಕೂಡ ಎತ್ತುತ್ತಾರೆ. ಸೊ ಅದೇ ರೀತಿಯಾಗಿ ಇಲ್ಲೂ ಕೂಡ ಹೆಸರು ಹೇಳದೆ ಯಾರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತೆ ಅಂತ ಹೇಳಿ ಜ್ಯೋತಿಷಿಗಳು ಹೇಳಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.